ಕಳೆದ 10 ದಿನಗಳ ಹಿಂದಷ್ಟೇ ವಿಜೇಂದ್ರ ಅವರು ಪ್ರಮುಖವಾಗಿ ಕೇಂದ್ರ ನಾಯಕರನ್ನ ಭೇಟಿಯಾಗಿದ್ರು. ಹಾಗೆ ನರೇಂದ್ರ ಮೋದಿ ಅವರನ್ನ ಕೂಡ ಭೇಟಿಯಾಗಿದ್ರು. ಆದ್ರೆ ಅಮಿತ್ ಶಾ ಅವರ ಭೇಟಿ ಮಾತ್ರ ಸಾಧ್ಯ ಆಗಿರಲಿಲ್ಲ. ನಿನ್ನೆ ಅಮಿತ್ ಶಾ ಅವರನ್ನ ಕೂಡ ಭೇಟಿಯಾಗಿದ್ದಾರೆ. ಅಮಿತ್ ಶಾ ಅವರು ವರ್ಷದ ಮೊದಲ ದಿನ BY ವಿಜೇಂದ್ರ ಅವರಿಗೆ ಸಮಯಾವಕಾಶವನ್ನ ಕೊಟ್ಟಿದ್ರು. ಸುಮಾರು ಅರ್ಧ ಗಂಟೆಗಳಿಗೂ ಹೆಚ್ಚಿನ ಕಾಲ ಭೇಟಿಯಾದಂತ ಸಂದರ್ಭದಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ದೆಹಲಿಯಲ್ಲಿ ಭೇಟಿಯಾಗಿದ್ರು ವಿಜೇಂದ್ರ ಅವರು. ಯತ್ನಾಳ್ ಟೀಮ್ ವಿರುದ್ಧ ಅಮಿತ್ ಶಾಗೆ ವಿಜೇಂದ್ರ ದೂರನ್ನ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ 1 ವರ್ಷಗಳ ಕಾಲ ಅವರು ರಾಜ್ಯಾಧ್ಯಕ್ಷರಾಗಿ ನಡೆದು ಬಂದಂತಹ ಹಾದಿ, ಯಾವ್ಯಾವ ರೀತಿಯಾಗಿ ಪಕ್ಷ ಸಂಘಟನೆಯನ್ನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ರೆಬಲ್ಸ್ಗಳ 2ನೇ ಹಂತದ ವಕ್ಫ್ ಹೋರಾಟಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ತಾ ಇದೆ. ಹಾಗೆ ಪ್ರಿಯಾಂಕ್ ಖರ್ಗೆ ಸರ್ಕಾರದ ವಿರುದ್ಧ ಹೋರಾಟದ ರಿಪೋರ್ಟ್ ಅನ್ನ ಕೂಡ ಕೊಟ್ಟಿದ್ದಾರಂತೆ. ಹೋರಾಟವನ್ನ ನಿಲ್ಲಿಸದಂತೆ ವಿಜೇಂದ್ರಗೆ ಅಮಿತ್ ಶಾ ಅವರು ಸೂಚನೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜನವರಿ ಕೊನೆಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದ್ರೆ, ಆದ್ರೆ ಹೈಕಮಾಂಡ್ ತಲೆಯಲ್ಲಿ ಇದ್ಯಾವುದು ಕೂಡ ಇಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು. ಹೀಗಾಗಿ ಮಹತ್ವವನ್ನ ಪಡೆದುಕೊಂಡಿದೆ ಅಮಿತ್ ಶಾ ಜೊತೆಗಿನ ವಿಜೇಂದ್ರ ಭೇಟಿ. ಅಲ್ಲಿಂದನೇ ಒಂದು ಸ್ಪಷ್ಟ ಸಂದೇಶವನ್ನ ರವಾನಿಸಿದ್ರ ವಿಜೇಂದ್ರ ಅವರು ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿರುವಂಥದ್ದು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ತಿಮ್ಮೇಗೌಡ್ರೆ. ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ವಿಜೇಂದ್ರ ಅವರು. ಈ ಭೇಟಿಯ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ ಅಂತ ಪೃಥ್ವಿರಾಜ್, ಬಹಳ ಮುಖ್ಯವಾಗಿ BY ವಿಜೇಂದ್ರ ಅವರವರ ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಈ ಒಂದು ಚರ್ಚೆಗೆ ತೆರೆ ಎಳೆಯುವಂತೆ ನವದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಂತ BY ವಿಜೇಂದ್ರ ಅವರವರು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರ ರಾಷ್ಟ್ರೀಯ ನಾಯಕರು ನನ್ನ ಪರವಾಗಿದ್ದಾರೆ ಅನ್ನುವಂತ ಒಂದು ಸಂದೇಶವನ್ನ ರವಾನೆ ಮಾಡುವಂತ ಒಂದು ತಂತ್ರವನ್ನ ಅನುಸರಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತಮಗೆ ಮಗ್ಗಲು ಮುಳ್ಳಾಗಿ ಕಾಡ್ತಾ ಇರ್ತಕ್ಕಂಥದ್ದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್. ಹೀಗಾಗಿ ವಕ್ಫ್ ವಿಚಾರದಲ್ಲಿ ಪ್ರತ್ಯೇಕ ಪಾದಯಾತ್ರೆಯನ್ನ ಮಾಡೋದ್ರ ಮುಖಾಂತರ, ಪ್ರತ್ಯೇಕ ಹೋರಾಟವನ್ನ ಮಾಡೋದ್ರ ಮುಖಾಂತರ ಎಲ್ಲೋ ಒಂದ್ ಕಡೆಯಾಗಿ ತಮಗೆ ಮತ್ತೆ ಪಕ್ಷಕ್ಕೆ ಸಾಕಷ್ಟು ಮುಜುಗರವನ್ನು ಉಂಟು ಮಾಡಿದ್ರು. ಈ ಹಂತದಲ್ಲಿ ಏನು ತಮಗೆ ಏನಾದ್ರೂ ವಕ್ಫ್ ವಿಚಾರದಲ್ಲಿ ಮತ್ತೆ 2ನೇ ಹಂತದ ಪಾದಯಾತ್ರೆ, 2ನೇ ಹಂತದ ಹೋರಾಟವನ್ನು ರೂಪಿಸಿದ್ದೇ ಆಗಿದ್ದಲ್ಲಿ ಅದು ತಮ್ಮ ನಾಯಕತ್ವಕ್ಕೆ ಮತ್ತೊಂದು ಕಡೆಗೆ ಪಕ್ಷಕ್ಕೆ ಸಾಕಷ್ಟು ಡ್ಯಾಮೇಜ್ ಅನ್ನುವಂತ ಒಂದು ನಿಟ್ಟಲ್ಲಿ ಅರಿತುಕೊಂಡಿರ್ತಕ್ಕಂಥ BY ವಿಜೇಂದ್ರ ಅವರವರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡೋದ್ರ ಮುಖಾಂತರ ಈ ಒಂದು ಯತ್ನಾಳ್ ಟೀಮ್ಗೆ ಬ್ರೇಕ್ ಹಾಕದೇ ಇದ್ರೆ ಎಲ್ಲೋ ಒಂದ್ ಕಡೆಗೆ ಪಕ್ಷಕ್ಕೆ ಡ್ಯಾಮೇಜ್, ಮತ್ತೊಂದು ಕಡೆಗೆ ಪಕ್ಷ ಈ ಒಂದು ರಾಜ್ಯದಲ್ಲಿ ಪಕ್ಷದಲ್ಲಿ ಸಾಕಷ್ಟು ಗೊಂದಲ ಏರ್ಪಡುತ್ತೆ ಎನ್ನುವಂತ ಒಂದು ಮನವರಿಕೆಯನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಏನೋ BY ವಿಜೇಂದ್ರ ಅವರವರು ಪಕ್ಷದ ರಾಜ್ಯಾಧ್ಯಕ್ಷ ಬದಲಾವಣೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿ ಆದಿ ಬೀದಿಯಲ್ಲಿ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ತಾವು ಕೊಟ್ಟಿರ್ತಕ್ಕಂಥ ಟಾಸ್ಕ್ಗಳನ್ನ ಎಲ್ಲಾ ರೀತಿಯಲ್ಲೂ ಕೂಡ ನಾನು ಪೂರೈಸಿರ್ತಕ್ಕಂಥದ್ದು. ಅಂದ್ರೆ ಪಕ್ಷ ಸಂಘಟನೆ ವಿಚಾರದಲ್ಲಾಗಿರ್ಬೋದು, ಮತ್ತೊಂದು ಕಡೆಯಾಗಿ ಏನೋ ಅಸಮಾಧಾನಿತರನ್ನ ಮನವೊಲಿಸುವಂತ ನಿಟ್ಟಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದೀನಿ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಯತ್ನಾಳ್ ಅಂಡ್ ಟೀಮ್ ವಿನಾಕಾರಣವಾಗಿ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆಗೆ ಇದು ಪಕ್ಷಕ್ಕೆ ಡ್ಯಾಮೇಜ್, ಮತ್ತೊಂದ್ ಕಡೆಗೆ ಏನು ಬೇರೆ ಇದೆ, ಅಂದ್ರೆ ಸಮಾಜಕ್ಕೆ ಮತ್ತೊಂದ್ ಕಡೆಗೆ ಕಾರ್ಯಕರ್ತರಿಗೆ ಒಂದು ಬೇರೆ ಇದ್ದೇ ಸಂದೇಶ ರವಾನೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ತಾವು ಬ್ರೇಕ್ ಹಾಕಬೇಕು ಅನ್ನುವಂತ ಒಂದು ಆನ್ಲೈನ್ ಅಜೆಂಡಾವನ್ನ ಬಹಳ ಮುಖ್ಯವಾಗಿ ಪ್ರಮುಖವಾಗಿ ಬೇಡಿಕೆಯನ್ನ ಇಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಭರವಸೆಯನ್ನ ಕೊಟ್ಟಿರ್ತಕ್ಕಂಥ ಗೃಹ ಸಚಿವ ಅಮಿತ್ ಶಾ ಅವರವರು, ನೀವು ಯಾವುದಕ್ಕೂ ಕೂಡ ತಲೆಕೆಡಿಸಿಕೊಳ್ಬೇಡಿ, ನೀವು ಹೋರಾಟವನ್ನ ರೂಪಿಸಿ, ಸರ್ಕಾರದ ವಿರುದ್ಧ ಪರಿಣಾಮಕಾರಿಯಾಗಿ ಹೋರಾಟವನ್ನ ರೂಪಿಸಿ ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ರಾಷ್ಟ್ರೀಯ ನಾಯಕರ ಭರವಸೆ ಮೇಲೆ ಇವತ್ತು BY ವಿಜೇಂದ್ರ ಅವರು ರಾಜ್ಯಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಮತ್ತೊಂದು ತಿಮ್ಮೇಗೌಡ್ರೆ, ಇಲ್ಲಿ ಪ್ರಮುಖವಾಗಿ ಕಳೆದ ಬಾರಿ ಅವರು ದೆಹಲಿ ಪ್ರವಾಸವನ್ನ ಹಮ್ಮಿಕೊಂಡಿದ್ದಂತ ಸಂದರ್ಭದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರನ್ನ ಭೇಟಿ ಮಾಡಿದ್ರು, ನರೇಂದ್ರ ಮೋದಿ ಅವರನ್ನ ಕೂಡ ಭೇಟಿ ಮಾಡಿದ್ರು. ಆದ್ರೆ ಅಮಿತ್ ಶಾ ಅವರ ಭೇಟಿ ಆಗಿರಲಿಲ್ಲ. ಬಿಕಾಸ್ ಆ ಸಂದರ್ಭದಲ್ಲಿ ದಲಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಸಂಘರ್ಷಣೆ ನಡೀತಾ ಇತ್ತು. ಸೊ ಹೀಗಾಗಿ ಸಮಯಾವಕಾಶ ಸಿಕ್ಕಿರಲಿಲ್ಲ. ಈಗ ಅಮಿತ್ ಶಾ ಅವರನ್ನ ಕೂಡ ಭೇಟಿ ಆಗುವ ಮುಖಾಂತರ ಯತ್ನಾಳ್ ಅವರ ಟೀಮ್ ಹೇಳ್ತಾ ಇತ್ತು, ಹೊಸ ನಾಯಕತ್ವ ಬರುತ್ತೆ, ಚೇಂಜ್ ಆಗ್ತಾರೆ ನೋಡಿ ಸದ್ಯದಲ್ಲೇ ಅಂತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇದ್ರಲ್ಲ. ಸೊ ಇವರ ಭೇಟಿಯ ಮುಖಾಂತರ ಒಂದು ಸಂದೇಶವನ್ನ ರವಾನಿಸಿದ್ರ ವಿಜೇಂದ್ರ ಅಂತ, ನನ್ನ ಸ್ಥಾನ ಭದ್ರವಾಗಿದೆ ಅಂತ. ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಅಮಿತ್ ಶಾ ಅವರವರ ಒಂದು ಮಾತನ್ನ ಯತ್ನಾಳ್ ಅಂಡ್ ಟೀಮ್ ಕೇಳುತ್ತೆ. ಅಮಿತ್ ಶಾ ಅವರವರ ಒಂದು ಮಾತು ಪಕ್ಷದಲ್ಲೂ ಕೂಡ ಬಹಳ ಪ್ರಮುಖವಾದಂತದ್ದು. ಸೊ ಹೀಗಾಗಿ ಅಮಿತ್ ಶಾ ಅವರವರ ಒಂದು ವಿಶ್ವಾಸವನ್ನ ಗಳಿಸಿದ್ದೇ ಆಗಿದ್ದಲ್ಲಿ ತಮ್ಮ ನಾಯಕತ್ವ ಭದ್ರ ಆಗುತ್ತೆ ಎನ್ನುವಂಥದ್ದು, ಅಂದ್ರೆ ರಾಜ್ಯಾಧ್ಯಕ್ಷ ಪಟ್ಟ ಭದ್ರ ಆಗುತ್ತೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿಯೇ BY ವಿಜೇಂದ್ರ ಅವರು ನವದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ನೋಡಿ, ಅಮಿತ್ ಶಾ ಅವರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂಥದ್ದು ಇಷ್ಟೇ. ನೋಡಿ, ಯತ್ನಾಳ್ ಅಂಡ್ ಟೀಮ್ಗೆ ಬ್ರೇಕ್ ಆಗ್ತೇ ಇದ್ರೆ ಪಕ್ಷಕ್ಕೆ ಡ್ಯಾಮೇಜ್. ಯಾಕಂತ ಹೇಳಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಎಲ್ಲಾ ಟಾಸ್ಕ್ ಗಳನ್ನು ಕೂಡ ನಾನು ಗೆದ್ದಿದ್ದೀನಿ, ಅಂದ್ರೆ ಎಲ್ಲಾ ಟಾಸ್ಕ್ ಗಳನ್ನು ಕೂಡ ನಾನು ಪೂರೈಸಿದ್ದೀನಿ.
ಈ ಹಂತದಲ್ಲಿ ಏನಾದ್ರೂ ಪಕ್ಷ ವಿರೋಧಿಯಾಗಿ ನಡ್ಕೊಂಡ್ರೆ ಅದು ಕಾರ್ಯಕರ್ತರಿಗೆ ಬೇರೆ ಇದ್ದೇ ಸಂದೇಶ ರವಾನೆ ಆಗುತ್ತೆ. ಯಾಕಂತ ಹೇಳಿದ್ರೆ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ವಿಪಕ್ಷಗಳಿಗೆ ಒಂದು ರೀತಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿರ್ತಕ್ಕಂಥದ್ದು. ಏನು ಒಂದರ ಮೇಲೆ ಒಂದು ಸರ್ಕಾರದ ವೈಫಲ್ಯಗಳನ್ನ ಎತ್ತಿಡಿಯುವಂತ ನಿಟ್ಟಲ್ಲಿ ಸಾಕಷ್ಟು ಅಸ್ತ್ರಗಳು ಸಿಕ್ಕಿದ್ವು. ಆದ್ರೆ ನಮ್ಮೊಳಗಿನ ಒಂದು ಭಿನ್ನಮತದಿಂದಾಗಿ, ನಮ್ಮೊಳಗಿನ ಒಂದು ಅಸಮಾಧಾನದಿಂದಾಗಿ ಅದು ಎಲ್ಲ ಒಂದ್ ಕಡೆಗೆ ಸರ್ಕಾರದ ವಿರುದ್ಧದ ಹೋರಾಟಕ್ಕೆ ಎಲ್ಲ ಒಂದ್ ಕಡೆಗೆ ಪರಿಣಾಮಕಾರಿಯಾಗಿ ಯಶಸ್ವಿ ಆಗ್ಲಿಲ್ಲ. ಅದು ಸದನದ ಒಳಗೆ ಆಗಿರ್ಬೋದು, ಹೊರಗೆ ಆಗಿರ್ಬೋದು ಅನ್ನುವಂತ ನಿಟ್ಟಲ್ಲಿ ವಿವರಣೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಈ ಬಳ್ಳಾರಿಯಿಂದ ಎರಡನೇ ಹಂತದ ಹೋರಾಟವನ್ನು ಏನು ಹಮ್ಮಿಕೊಂಡಿದ್ರೆ ಅದಕ್ಕೂ ಕೂಡ ಬ್ರೇಕ್ ಆಗ್ತೇ ಇದ್ರೆ ಅದು ಪಕ್ಷದಲ್ಲಿ ಸಾಕಷ್ಟು ಗೊಂದಲವನ್ನ ಮೂಡಿಸುತ್ತೆ, ಕಾರ್ಯಕರ್ತರಿಗೆ ಬೇರೆ ಇದ್ದೇ ಸಂದೇಶ ರವಾನೆ ಆಗುತ್ತೆ. ನಾವು ಇದ್ರ ಬಗ್ಗೆ ಸಾಕಷ್ಟು ಒತ್ತಡವನ್ನು ಏರೋದಕ್ಕಾಗಲ್ಲ ಅನ್ನುವಂತ ಒಂದು ಅಸಮಾಧಾನವನ್ನು ಕೂಡ BY ವಿಜೇಂದ್ರ ಅವರು ಅಮಿತ್ ಶಾ ಅವ್ರ ಮುಂದೆ ತೋರಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ಎಲ್ಲವನ್ನು ಕೂಡ ಆಲಿಸಿದಂತ ಅಮಿತ್ ಶಾ ಅವರು ಡೋಂಟ್ ವರಿ, ನೀವು ಹೋಗಿ, ನೀವು ಪಕ್ಷ ಸಂಘಟನೆಯಲ್ಲಿ ತೊಡಗಿ, ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟವನ್ನು ಮಾಡಿ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಕಾರ್ಯಕರ್ತರಿಗೆ ಆದ್ಯತೆಯನ್ನು ಕೊಡಿ ಎನ್ನುವಂತ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ನಾವಿದ್ದೀವಿ ಅನ್ನುವಂತ ಒಂದು ಸಂದೇಶವನ್ನ, ಅಂದ್ರೆ ನಾವಿದ್ದೀವಿ ಅನ್ನುವಂತ ಒಂದು ಭರವಸೆ. ಒಂದು ಆಂಗಲ್ ಅಲ್ಲಿ ಗಮನಿಸೋದಾದ್ರೆ, ಈ ಹಿಂದೆ JPC ಕಮಿಟಿಗೆ ಒಂದು ರಿಪೋರ್ಟ್ ಅನ್ನ ಕೊಡ್ಲಿಕ್ಕೆ ಹೋಗಿದ್ರು ಯತ್ನಾಳ್ ಬಣದವರು ವಕ್ಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಅವರೇ ಹೇಳಿದ್ರು, ಮೋದಿ ಅವರನ್ನ ಹೊರತುಪಡಿಸಿ ಎಲ್ಲಾ ನಾಯಕರ ಭೇಟಿಗೂ ಕೂಡ ಅವಕಾಶವನ್ನ ಕೇಳಿದ್ದೇವೆ ಅಂತ. ಆದ್ರೆ ರಾಜನಾಥ್ ಸಿಂಗ್ ಅವರನ್ನ ಹೊರತುಪಡಿಸಿ ಇನ್ಯಾರನ್ನೂ ಕೂಡ ಭೇಟಿ ಆಗ್ಲಿಕ್ಕೆ ಆಗಿರ್ಲಿಲ್ಲ, ಅವಕಾಶನೂ ಕೂಡ ಸಿಕ್ಕಿರ್ಲಿಲ್ಲ. ಈಗ ವಿಜೇಂದ್ರ ಅವರು ಎಲ್ಲರನ್ನೂ ಕೂಡ ಭೇಟಿ ಆಗಿದ್ದಾರೆ, ಎಲ್ಲ ಅಗ್ರಗಣ್ಯ ನಾಯಕರನ್ನ, ನಂಬರ್ 1, ನಂಬರ್ 2, ನಂಬರ್ 3 ಎಲ್ಲರನ್ನೂ ಕೂಡ. ಸೊ ಈ ಮುಖಾಂತರ ಹೈಕಮಾಂಡ್ ನನ್ನ ಬೆಂಬಲಕ್ಕಿದೆ ಅನ್ನುವಂತ ಸಂದೇಶನೂ ಕೂಡ ಸಾರದಂತಾಯ್ತಲ್ಲ ಅಂತ. ಹೌದು, ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಅವರ ಒಂದು ಮಾತು ಪಕ್ಷದಲ್ಲಿ ಬಹಳ ಮುಖ್ಯವಾದಂತದ್ದು. ಸೊ ಹೀಗಾಗಿ ಅವರಿಬ್ಬರನ್ನ ಭೇಟಿ ಮಾಡಿ ವಾಸ್ತವವನ್ನ ತಿಳಿಸಬೇಕು ಅನ್ನುವಂತ ನಿಟ್ಟಲ್ಲಿ. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ ಅವರ ಉಭಯ ನಾಯಕರ ಭೇಟಿಗೆ ಸಾಕಷ್ಟು ಪ್ರಯತ್ನವನ್ನ ಮಾಡಿತ್ತು. ಆದ್ರೆ ಆ ಉಭಯ ನಾಯಕರು ಭೇಟಿಗೆ ಅವಕಾಶವನ್ನ ಕೊಟ್ಟಿರಲಿಲ್ಲ. ಒಂದು ವೇಳೆ ಭೇಟಿಗೆ ಅವಕಾಶವನ್ನ ಕೊಟ್ಟಿದ್ದೇ ಆಗಿದ್ದಲ್ಲಿ ಅದು ಬೇರೆದ್ದೇ ಸಂದೇಶ ರವಾನೆ ಆಗ್ತಾ ಇತ್ತು. ಹೈಕಮಾಂಡೇ ಎಲ್ಲ ಒಂದ್ ಕಡೆಯಾಗಿ ಈ ಒಂದು ಭಿನ್ನಮತಕ್ಕೆ ಕಾರಣವಾಗುತ್ತಾ ಅನ್ನುವಂತ ಒಂದು ಸಂದೇಶ ರವಾನೆ ಆಗ್ತಾ ಇತ್ತು. ಸೊ ಹೀಗಾಗಿ ಹೈಕಮಾಂಡ್ ಕೂಡ ಎಲ್ಲವನ್ನು ಕೂಡ ಗಮನಿಸ್ತಾ ಇತ್ತು. ಸೊ ಇದೀಗ ಅಂತಿಮವಾಗಿ BY ವಿಜೇಂದ್ರ ಅವರು ತಮ್ಮ ಕದವನ್ನ ತಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಪಕ್ಷ ಸಂಘಟನೆಗೆ BY ವಿಜೇಂದ್ರ ಅವರಿಗೆ ಒಂದು ರೀತಿ ಬೆಂಬಲಿಸುವಂತ ಒಂದು ಅನಿವಾರ್ಯ ಪರಿಸ್ಥಿತಿಯು ಕೂಡ ಹೈಕಮಾಂಡ್ಗೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ವೇಳೆ BY ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಿದ್ರೆ ದೇರ್ ಇಸ್ ನೋ ಆಲ್ಟರ್ನೇಟಿವ್. ಸಮರ್ಥ ನಾಯಕ ಯಾರು ಕೂಡ ಇಲ್ಲ. ಅದು ಎಲ್ಲಾ ರೀತಿಯಲ್ಲ ಆಗಿರ್ಬೋದು, ಸಂಪನ್ಮೂಲ ಕ್ರೋಢೀಕರಣ ಆಗಿರ್ಬೋದು, ಮತ್ತೊಂದು ಕಡೆಗೆ ಪಕ್ಷ ಸಂಘಟನೆ, ಜಾತಿ ಸಮೀಕರಣ ಎಲ್ಲವನ್ನೂ ಕೂಡ ಅಳೆದು ತೂಗಿಯೇ ಹೈಕಮಾಂಡ್ ಈ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಸಂದೇಶವನ್ನ ಕೊಟ್ಟಿದೆ ಅನ್ನುವಂತ ಒಂದು ಮಾಹಿತಿ ಕೂಡ ಇದೀಗ ಬಿಜೆಪಿ ಪಾಳಯದಲ್ಲಿ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಧನ್ಯವಾದ ತಿಮ್ಮೇಗೌಡ್ರ ನಿಮ್ಮೆಲ್ಲ ಮಾಹಿತಿ.